ಎಂತ ವಾಚ್ ಬೇಕು? ಎಲ್ಲ ಸ್ಟೋರ್ಸ್ ಬೇಕು, ತಲೆ ಬೇಕು, ಅದೇ ಜಂಬಿ ಜಂಬಿ ಹಿಂಗಂತ ಕಡಿತಾವಲ್ಲ ನೋಡ್ರಿ. ನಾವು ಬ್ಯಾಡ್ಮಿಂಟನ್ ಮಸ್ತ್ ಆಡತ್ತದ. ಯಾರು ಇಲ್ರಿ ಸಬ್ಬ ಸರಿ ರೋಡ್ನಾಗ ನಾವೇ ಮಂದಿ ಸೈಕಲಿಂದ ಓಡೋಕ್ಕಿದಿ. ಹಾಂ ಹಾಂ ಕಡೆ ಬಾಯ್ ಕಡೆ ಬಾಯ್ ಕಡೆ ಬಾಯ್ ಕಡೆ ಓಮು ಓಮು ಮಮ್ಮಿ ಹೆಂಗೆ ಮಾಡಿದ್ಲು ಅಣ್ಣಗ? ಹೆಂಗೆ ಮಾಡಿದ್ಲು ಮಮ್ಮಿ? ತೋರಿಸು ದಿಕ್ಕೋ ಕರೆಸ್ಕೋ ಕರೆಸ್ಕೋ ಮಸ್ತ್ ಕರ್. ಹಾಯ್ ಫ್ರೆಂಡ್ಸ್, ಬರೀ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಲಾಗ್ದೊಳಗೆ ಕೈಸಕಿಯ ಮಮ್ಮಿ? ಹ್ಞೂ ಬೈ 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 ಮಸ್ತಿ ಮಾಡ್ತೇನೋ ಅನ್ನು ಸೈಕಲಿಂದ ಓಡಕ್ಕಿ ಅನ್ನು ಅಲ್ಲಿ ಮ್ಯಾಗ ಓಡಕ್ಕಿ. ಹೊರದರ ಮನೆಗೆ ಹೋಕ್ಕಿ. ಹ್ಞೂ ಯೋ ಫ್ರೆಂಡ್ಸ್, ಬರೀ ಲಾಗ್ ನಾನು ಸದ್ಯಕ್ಕೆ ನಾನು ಸ್ಟಾರ್ಟ್ ಮಾಡತ್ತೀನಿ. ಹಾಂ ಹಾಂ ನಾನು ಎಲ್ಲೋದ್ನ ಅಂತೀನಿ ಬಿಡು. ಸಾಕು ಸಾಕು ಎಲ್ಲೋದ್ನ ಅಂತೇಳಿ ನಾವು ಹುಡ್ಕಾಕತ್ತೀನಿ ರೀ. ಕಸಾದ ಹುಡುಗಿ ಇವ್ರು ರೆಡಿ ಮಾಡಿ ಒಂದು ಸ್ವಲ್ಪ ಹೊರ ಕರ್ಕೊಂಡು ಹೋದ್ರ ಬಸ್ ಬಸ್ ಬಾಬಾ ಬಸ್ ನೇ ಬಸ್ 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 ಬಾಬಾ ಬಸ್. ಎಲ್ಲೋಗ್ಯಾನಂತ ಹುಡ್ಕಾಕತ್ತೀನಿ ರೀ. ಒಂದು ಸೈಕಲಿಂದ ಹೋಗ್ಯಾನಂತ ಹೇಳಿದ್ರು. ಆಕೆ ಹುಡುಗಿಲ್ಲ ಇಲ್ಲೇ ಹುಡುಗಿರಿ ಗೊತ್ತಿದ್ದಕ್ಕೆ ಯಪ್ಪ ಸೈಕಲಿಂದ ಅಂದ್ರೆ ಎಲ್ಲಿ ಹೋಗಿರ್ಬೇಕಿವ ಅಂತ ಅಲ್ಲಿಂದ್ರಲ್ಲಿ ಗಾಡಿಗೆ ನಿಂದ್ರಲ್ಲಿ ಸೈಕಲಿಂದ ಅಂದ್ರೆ ಯಾರಿಂದ ಹೋಗಿರ್ಬೇಕವ ಇವ ಅಂತ ಗೊತ್ತೂ ಆಗೋಲ್ಲ ನನಗೆ. ಹುಡುಕ್ತೀನಿ ರೀ ಫ್ರೆಂಡ್ಸ್. ಶ್ರೀ ಸಮಾಜ ಇಷ್ಟು ಇದು ಆಯ್ತಲ್ಲ ಓಡೋಕ್ಕಿನಿ. ಓಂಕಾರ ಸಾಕೀಗ ತಂಬ ಅಳಕತ್ತಾನ ಮೊದ್ಲಿ. ಹೋಗ್ತೀನಿ ಆಮೇಲೆ ಒಂದು ಪೂರ್ತಿ ಎಲ್ರಿ ಆ ಹುಡುಗಿ ಆ ಕಡೆ ಮಾರುತಿ ಗುಡಿ ಅಂತೇಳಿ ಅಲ್ಲಿ ಹೋಗಿ ಪೂರ ಬೆನ್ನತ್ತಿದ್ದು ಬಿಡ್ಲಾರ್ದಂಗೆ ಆಗನ ಸೈಕಲ್ ಹಿಂದೆ ಕುಂದಿರ್ಸ್ಕೊಂಡು ಮತ್ತೊಂದು ರೋಡ್ ಹಿಂಗೆ ಕರ್ಕೊಂಬಂದಾಳ್ರಿ. ಆಕಿ ಕರ್ಕೊಂಬಂದು ಇಳಿಸಿದ್ಲು. ನಿಂದಿಂದ ಬಂದ ನನ್ನನ್ನು ಎಷ್ಟು ಹುಡ್ಕಾಕತ್ತೀನಿ ಅವಾಗ ಎಷ್ಟೊತ್ತಾತು ಹುಡ್ಕಾಕತ್ತಂತೇಳಿ. ಎಲ್ಲರೂ ಬರೀ ಸೈಕಲಿಂದ ಹೋದ್ನಂತಾನೆ ಅಂತಾರೆ. ಯಾರಿಂದ ಸೋನಿಯಾದಿಂದ ಹೋಗಿರ್ತಾನ ಗುಡಿತನ ಹೋಗಿ ಒಳ್ಳೆ ಬರ್ತಾನ. ಹಿಂಗೆ ಗಾಬ್ರ ಅನ್ಸಕತ್ತು. ಎಕಡ್ರೆ ಹೋದ್ರಿ ಮೊದಲೇ ಹುಡುಗರು ಅಂತ ಗೋವಾದೊಳಗೆ ಮಕ್ಕಳು ಕಳ್ಳರ ಕಾಟ ಭಾಳ ಆಗ್ಯದ ಅಂತೇಳಿ ಮೈಕ್ ಒಳಗೆ ಹಚ್ಚಿ ಒದರ್ತಾರ. ಎಕಡೆ ಹೋಗಿರ್ಬೇಕವ ಇವ ಡ್ರೆಸ್ ಹಾಕ್ತೀನಿ ಹೊರಗೆ ಹೋಗುನ ಅಂತ ಹೇಳಿ ಅನ್ನೋಷ್ಟೊತ್ತಿಗೆ ಕಾಣವಲ್ಲ ಗಾಯಬೇ ರೀ. ನಾನು ಮಕ್ಕನೂ ತಗೊಂಡಿಲ್ಲ ಏನಿಲ್ಲ. ಅವ್ರನ್ನ ಮಕ್ಕ ತೊಳ್ತೀನಿ ರೀ ನೋಡ್ರಿ. ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಮೊದಲೇ ಮುಂಜಾನೆ ಹಾಕಿರೋ ಡ್ರೆಸ್ ಬಿಚ್ಚಿ ಇನ್ನೊಂದು ಅರ್ಬಿ ಹಾಕೊಂಡು ಕಳಿಸಿ ಹೊರಗೆ ಕರ್ಕೊಂಡು ಹೋಗಕ್ಕೆ ನಾನು ನೋಡಕತ್ತೀನಿ ಗಾಯವೇ. ಇಷ್ಟು ಅಂಜಿಕ್ ಬಂದು ರಸ್ತಾಗ ಹೋಗ್ಯಾನ ಶ್ರೀ ಆ ಕಡೆ ಏನಂತೆ. ಆಕಿ ಯಾರೇ ನಿಮ್ಮ ಮನೆ ಕಡೆ ಬಂದಾನ ಅಂತ ಆಕಿ ಹುಡ್ಕಾಕತ್ತಾಳ. ಮತ್ತೇನೈತಿ ಅಲ್ಲೇ ನಿಂತಿದ್ರಾಗನ ಆಕಿ ಹಿಂಗೆ ಪೂರ್ತಿ ರೌಂಡ್ ಹಾಕೊಂಡು ಕರ್ಕೊಂಬಂದಾಳ. ಹಿಂಗೆ ನೀವು ಓಡಮ್ ಹಿಂಗೆ ಲಾಸ್ಟ್ ತನಕ ಹಿಂಗೆ ಬಂದಾಳ ಸೈಕಲ್ ಮ್ಯಾಗ. ಅಂಟಿ ನೋಡ ನಿನ್ ಬಂದಿದ್ದ ಮತ್ತು ಕರ್ಕೊಂಬಂದಿ ನೋಡಂತೇಳಿ ಹೇಳೋದ್ಲು. ಹಿಂಗೆ ಅನಿಸ್ತು ನನಗೆ ಯಪ್ಪ ಅಂತೇಳಿ ಮನೆಗೆ ಕರ್ಕೊಂಬಂದು ಸೊಡ್ಡನ ಕೊಟ್ಟೆ ರೀ. ಏಟು ಇಷ್ಟು ಸಿಟ್ಟು ಬಂತಲ್ಲ. ಡ್ರೆಸ್ ಹಾಕೋದ್ರಾಗೆ ಅರ್ಬಿ ಹಾಕಿನ್ರಿ. ಮಕ್ಕ ತೊಳ್ದಿನಿ, ಪೌಡ್ರ್ ಹಚ್ಚಿದ್ದಿಲ್ಲ, ಏನೂ ಹಚ್ಚಿದ್ದಿಲ್ಲ. ನಾನು ಮಕ್ಕ ತಗೊಳಕ್ ಹೋಗಿ ನೋಡ್ರಿ ಅಷ್ಟೇ. ಕರೆ ಮ್ಯಾಲೆ ಚಿಲ್ಕ ಹಾಕಿದ್ದಿಲ್ಲ. ಬಿಡು ಓಂಕಾರ ಸಾಕ ಮಸ್ತಿ ಮಾಡ್ತಾನೆ. ನಂಗೆ ಗೊತ್ತಲ್ಲ ನಾ ಕೊಟ್ಟಿನಿಲ್ಲ ಗೇಟು ನೀ ಕೊಡ್ಬೇಕನ್ ಮತ್ತೆ ನಮ್ಮ ಹೋಮಕ್ ಸಿಟ್ಟು ನೋಡ್ರಿ ಅಷ್ಟೈತಿ. ಓಂಕಾರ ಹತ್ತು ಗಡಿ ಕಾತು ನೀನು ಹೊಡಿಲಿ. ಕೈ ಕಟ್ಟು ನೀ ಕೈ ಕಟ್ಟು ಅಂತೇಳಿ ಮತ್ತೆ ಹಿಂಗಂತೇಳಿ ಬಿಟ್ಟು ಹೋದ್ರಿ. ಒಟ್ಟು ಸಮಾಧಾನ ಆಗಿಂದ ಕರೆ ಮನೆ ಕರ್ಕೊಂಬಂದಿನ ಸಿಟ್ಟು ಪಿತ್ತ ನೆತ್ತಿಗೆ ಇರ್ದಂಗೆ ಆಗತೈತಿ.
ಹೊಡೆದ್ರು ಏನಿಲ್ಲ ಗೊತ್ತಾಗಲ್ಲ. ಯಾಕ್ರಿ 3 ವರ್ಷನೇ ಆಗ್ಯಾನ, ತಿರುಗಿ ಆಗಸ್ಟ್ ಬಂದ್ರೆ 4 ವರ್ಷನೇ ಹೋಗ್ತಾನೆ, ಯಾಕೆ ಗೊತ್ತಾಗಂಗಿಲ್ಲ. ಹಿಂದೆ ಹೋಗ್ಬೇಕು, ಹೋಗ್ಬಾರ್ದು, ನಾ ಮನೆ ಮುಂದೆ ಆಡಬೇಕು ಅನ್ನೋದು ಸ್ವಲ್ಪರ ಧ್ಯಾನ್ ಬೇಕಿಲ್ಲ ಇರೋವಾಗ 4 ವರ್ಷನೇ ಹೋಗ್ಯಾನ. ಇನ್ನ ಮಕ್ಕಿದಿ ಇಲ್ಲ ಅದಕ್ಕೆ ಟವಲ್ ತಗೊಂಡು ಬಿಟ್ಟ 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 ಏನಾರು ತಗೊಂಡ್ ಹೊಡೆದ್ರೆ ಪೆಟ್ಟಾಗತ್ತೆ, ಹಿಂದಗಡೆ ಮತ್ತೆ ನನಗೆ ತ್ರಾಸಾಗತ್ತ. ಹಾಗಂತೆ ಟವಲ್ ಸುತ್ತಿ ಹೊಡೆದೆ ಹೊಡೆದೆ ಹೊಡೆದ ಟವಲಿಲ್ಲ ಪೆಟ್ಟನೂ ಆಗಲ್ಲ, ಆದ್ರೆ ಅವಾಗ ಹೊಡೆದಿಲ್ಲ ನಂಗೂ ಅನಿಸ್ಬೇಕಂತೇಳಿ ಈಗ ನಾವು ಹೊಡೆದಿದ್ದು ನೋಡಿ ನಮ್ಮ ಓಂಕಾರ ಮಸ್ತಿ ತತ್ತ ಅಂತ ನಮ್ಮ ಓಂಕಾರ ಕೈ ಹಚ್ಚ ನಾವು. ಎಲ್ಲಿ ಹೋಗಿದ್ನವ? साइकिल के पीछे गया था। हाँ ए मम्मी नहीं जाना था ना, डाकू आता है ना रोड पे, नहीं जाना था ना, डाकू आता है ना। ओमो 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 मेंटल खोपड्या अव श्री मेंटल खोपड्या. ನೀವು ನೋಡ್ರಿ ಫ್ರೆಂಡ್ಸ್, ಮಕ್ಕಳನ್ನ ಒಟ್ಟ ಬಿಡಕ್ ಹೋಗ್ಬೇಡ್ರಿ, ಯಾರು ಬೇಕಂತ ಬಿಡಂಗಿಲ್ಲ, ಹಿಂಗ ಕಲ್ಪಿ ಹೋಗ್ತಾರ ನೋಡ್ರಿ. ಮತ್ತೆ ಅಲ್ಲಿ ಓದಲ್ಲಿ ಆ ಹುಡುಗಿ ಗೊತ್ತೈತಿ ಸಣ್ಣವ್ರು ಇರಕಲ್ಲಿ ನೋಡ್ಯಾಳ ಅಂತೇಳಿ ಕರ್ಕೊಂಬಂದು ಒಳಗೆ ಬಿಟ್ಟಾಗ ಬಗನ್ ಹಾಕಿ ಮುಂದೆ ಹೋದಂಗ ಹೋಗಿದ್ಲಿ. ಇವ ಎಲ್ತನ ಓಡೋಗಿದ್ನು ಅಂದ್ರ ವಾಪಸ್ ಬರೋದು ಗೊತ್ತಾಗ್ಲಿಕ್ಕಂದ್ರೆ ಹೆಂಗ್ರಿ, ಅವ್ರು ಯಾರ ಹಿಡ್ಕೊಂಡು ಹೋಗುದ್ ಪ್ರಶ್ನೆ ಅಂತಲ್ಲ, ವಾಪಸ್ ಬರೋದು ಗೊತ್ತಾಗ್ಲಿಕ್ಕಂದ್ರೆ ಏನ್ ದೊಡ್ಡವದನ, ನಾವ್ ಇವ್ರ ಮನ್ಯಾಗ ಅದೀವ್ ಅಂತ ಹೇಳ್ತಾನ, ಇವ್ರ ಮಗ ಅಂತ ಹೇಳ್ತಾನ, ಎಲ್ಲಂತ ಯಾರಂತ ತಗೊಂಬಂದ್ ಬಿಟ್ಟು ಹೋಗ್ಬೇಕ್ರಿ ಅವ್ರು. ನಾವು ಹುಡುಕ್ ನಾವು ಹೈರಾಣ ಬೇಕು. ಇದು 2ನೇ ಸಲ ನೋಡ್ರಿ ಈ ತರ ನಮ್ಗ ಹೆದರ್ಸದ್. ಹಂಗೇನಂತ ದೀಪ ಹಚ್ಚು ಟೈಮ್ದಾಗ್ರಿ ಬಂದ ತಕ್ಷಣ ಮತ್ತ ಎದ್ದಿ ಒಂಥರ ಎದ್ದಿ ಬುಗುಲ್ ಆಗಾಕತ್ತಿತ್ರಿ. ಬಂದ ತಕ್ಷಣನೇ ಮಕ್ಕ ಒಂದ್ ತಕೊಂಡಿದ್ನಿ, ದೀಪ ಹಚ್ಚಿದೆ ರೀ ಮೊದಲು. ಸಮಾಧಾನ ಎಷ್ಟು ಎದ್ರಿದ್ನಿ ಅಂದ್ರ ಮೊದ್ಲೇ ಇಲ್ಲಿ ಮೈಕ್ ಒಳಗ ಎಳ್ಸಾಕತ್ತಾರ ಹುಡುಗರು ಕಳ್ರ ಅಂತೇಳಿ. ಯಾಕ ಏನ್ ಮಾಡಿದಿ ಶ್ರೀ? ಏನೇ ಮಾಡಿಲ್ಲ, ಗೊತ್ತದ ನಂಗೆ ನಾನು ಸಿಟ್ಟು ಅವ್ನ ಮೇಲೆ ಹಾಕ್ತೀನಿ ಅಂತ. ಹಿಂಗೆ ಎದ್ರಿಕಿ ಬಂತಲ್ಲ ಅದು ಕ್ಷಣ ನಾನು ನೆನೆಸ್ಕೊಂಡ್ರೆ ಹೆಂಗಾಗತ್ತಪ್ಪ. ಇದು 2ನೇ ಸಲ ಶ್ರೀ ಅಷ್ಟು ಗಾಬರಿಸಿದ ನನಗಂದ್ರೆ. ಓಕೆ ರೀ, ಮತ್ತೆ ಹಿಂದಗಡೆ ಸಿಗ್ತೀನಿ, ಬಾಯ್. ಬರೀ ಈಗ ಸಂಜೆ ಟೈಮ್ದಾಗ ಹಂಗೆ ಅಡ್ಗಿನ ಮಾಡತ್ತೀನಿ. ಒಂದಿಷ್ಟು ಫ್ಲವರ್ ಇತ್ತು ರೀ ನಮ್ಮ ಶ್ರೀಗೆ, ಅದು ನಾನು ಇಲ್ಲಿ ಸೇಲ್ ಇದ್ದಾಗ ಗೋಬಿ ಮಂಚೂರಿ ಮಸಾಲ ತಂದಿರ್ತಿಲ್ಲ, ಅದು ಮಾಡಿದಾಗ ಅವಾಗ ರುಚಿ ಕುಂತೈತ್ರಿ. ಮಮ್ಮಿ ಗೋಬಿ ಮಂಚೂರಿ ಮಾಡು ಅಂತ ಕೇಳಕತ್ತಿದ್ದ. ಹಾಗಾಗಿ ಕಾರ್ನ್ಫ್ಲವರ್ ಇಟ್ಟು ಒಂಚೂರು ಮೈದಾ ಹಿಟ್ಟು ಹಾಕಿ ಅದಕ್ಕೆ ಒಂದಿಷ್ಟು ಚಾಟ್ ಮಸಾಲ, ಒಂದಿಷ್ಟು ಉಪ್ಪು ಖಾರ ಹಾಕಿ ಮಾಡತ್ತೀನಿ. ಅದರಷ್ಟು ಟೇಸ್ಟ್ ಬರೋಂಗಿಲ್ಲ, ಆದ್ರೆ ಒಟ್ಟು ತಿಂತಾನೆ ರೀ ಒಟ್ಟು. ನೋಡ್ರಿ ಅದು ಮಸಾಲ ತಂದಿರ್ತೀನಿಲ್ಲ ಹೊರಗಿಂದ, ಅದರಷ್ಟು ರುಚಿ ಏನು ಬರೋಂಗಿಲ್ಲ, ಆದ್ರೆ ಪರವಾಗಿಲ್ಲ. ಹೊರಗಿಂದ ಏನೂ ತಿನ್ಸಂಗಿಲ್ಲ, ಮನ್ಯಾಗಾರ ಇಷ್ಟು ಕರೆದು ಕೊಟ್ರ ಅತ್ತಿಯರು ಕಳಿಸಿದ್ದು ಫ್ಲವರ್ನೇ ಇತ್ತು, ಹೂಕೋಸು. ಹಾಗಾಗಿ ಅದನ್ನೇ ನಾನು ಫ್ರೈ ಮಾಡತ್ತೀನಿ. ಪಲಾವ್ಗೆ ಹಾಕ್ಲಿಲ್ಲ ಇದನ್ನು, ಆದರೆ ಪಲ್ಯ ಇದ್ರದ್ದೇ ಮಾಡೀನಿ ರೀ. ಪಲ್ಯನೂ ಸೂಪರಾಗಿ ಆಗೈತೆ ರೀ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಎಷ್ಟು ಭಾರಿ ಅಂದ್ರೆ ಭಾರಿ ಆಗೈತಿ. ನಿನ್ನೆ ಮನೆಯವರು 1 kg ವಟಾಣಿ ತಂದಾರಲ್ಲ, ವಟಾಣಿ ಒಂದಿಷ್ಟು ಮ್ಯಾಜಿಕ್ ಮಸಾಲ ಪಲ್ಯಕ್ಕೆ ಹಾಕೋದು. ಫ್ಲವರ ಮ್ಯಾಜಿಕ್ ಮಸಾಲ ಹಾಕಿದ್ರೆ ಫ್ಲವರ್ ಪಲ್ಯ ಟೇಸ್ಟೇ ಒಂಥರ ಡಿಫ್ರೆಂಟ್ ಕೊಟ್ಬಿಡುತ್ತೆ. ಸಖತ್ತಾಗಿ ಐತಿ ಪಲ್ಯನ. ಈ ಕಡೆ ಇವನ್ನ ಫ್ರೈ ಮಾಡ್ಕೊಳಕತ್ತೀನಿ. ಪಲಾವ್ ಹೆಂಗಾಗ್ಯದ ಅಂತೇಳಿ ತೋರಿಸ್ತೀನಿ ಬರ್ರಿ. ಏನೋ ತುಳ್ಯಾಕತ್ತೀನಿ ಅನ್ಸುತ್ತೆ. ಪಲಾವ್ ನೋಡ್ರಿ ಸೀಟಿ ಇನ್ನೂ ಬಿಟ್ಟಿಲ್ಲ. ಒಂದೇ ಕೈಲ ತೆಗಿದಂದ್ರೆ ಶಿವ ತೆಗಿಯಾಕತ್ತಿದ್ರಿ. ಇದು ನಮ್ಮ ಮನೆಯೊಳಗೆ ಪಲಾವ್ ಫೇವ್ರೇಟ. ಪಲಾವ್ ಜೊತೆಗೆ ನಮ್ಮ ಮಕ್ಕಳು ಕೂಡ ಅಷ್ಟೇ ಇಷ್ಟಪಡ್ತೀನಿ ನಾವು ಅಂತ ರೆಸಿಪಿ ಅಂದ್ರೆ ಪಲಾವ್. ಒಂದೇ ಗ್ಲಾಸಿಂದ ಅನ್ನ ರೀ, ಎಷ್ಟಕ್ಕೊಂದು ಟಮಾಟಿ, ಎಷ್ಟಕ್ಕೊಂದು ಬೀನ್ಸ್ ಇವೆಲ್ಲ ಹಾಕಿಲ್ಲ, ಜಾಸ್ತಿ ಆಗೈತೆ ಅನ್ನ ನೋಡ್ರಿ. ಒಂದೇ ಗ್ಲಾಸ್ ಅಕ್ಕಿ. ಚಪಾತಿ ಅದು ಮಾಡಿದ್ನಂದ್ರೆ ನಾವು 2 ಚಪಾತಿ ಮತ್ತು ಮ್ಯಾಗ ಒಂದಿಷ್ಟು ಪಲಾವ್ ಉಣ್ಣಾಕ ಕರೆಕ್ಟ್ ಆಗುತ್ತೆ. ಮಕ್ಕಳಿಗೂ ಕೂಡ ನಾನು ಈಗ ಮಧ್ಯಾಹ್ನ ಚಪಾತಿ ಮಾಡಿ ಉಣಿಸಿದ್ದೆ ನೋಡ್ರಿ. ಈಗ ನಾನು ಅವ್ರಿಗೆ ಪಲಾವ್ ಉಣಿಸಿದ್ನಿ ಅಂದ್ರೆ ಜಾಸ್ತಿ ಏನು ಉಳ್ಳಂಗಿಲ್ಲ. ಕೆಲವೊಂದಿನ ಉಳಿತೈತಿ, ಕೆಲವೊಂದಿನ ನಮ್ಮ ಇಷ್ಟು ಫ್ಯಾಮಿಲಿ ಕರೆಕ್ಟ್ ಆಗಿಬಿಡ್ತೈತಿ. ಇನ್ನೊಂದು ಏನು ಗೊತ್ತಾ ರೀ ಫ್ರೆಂಡ್ಸ, ಊರ ಕಡೆಯಿಂದ ಕಳಿಸಿರೋ ಕಡ್ಲಿ ಅದಾವು. ಅವನ್ನ ನಮ್ಮ ಮನೆಯವ್ರದ್ದು 8 ಗಂಟೆ ತನಕ ಡ್ಯೂಟಿ ಐತಲ್ಲ, ಹಾಗಾಗಿ ಒಬ್ಬಕ್ಕೆ ತಿನ್ನಕ್ಕೆ ಒಂಥರ ಬೇಸರ ಅನ್ಸುತ್ತೆ, ಅವರಿದ್ರೆ ಚಂದ ಅನ್ಸುತ್ತೆ ಅಂತೇಳಿ. ಯಾಕಂದ್ರೆ ಹುಡುಗರು ಅವ್ರು ತಿನ್ನಕ್ಕೆ ನೋಡೋಂಗಿಲ್ಲ ಕಡ್ಲಿನ. ನಮ್ಮ ಮನೆಯವರು ಈಗ 8 ಗಂಟೆಗೆ ಬಂದಿರ್ತಾರೆ ರೀ, ಅವರು ಹುಡುಗರು ಕಾಡ್ತಿರ್ತಾರಂತೆ. ಒಂದು ಸ್ವಲ್ಪ ಹೊರಗೆ ನಿಂದ್ರಾಕನ ಈ ಕಡ್ಲಿ ಹುರಿದಿಂದ ತಿಂದು ಊಟ ಲೇಟ್ ಆಗಿಬಿಡ್ತೈತಿ. ಆಮೇಲೆ ನಂಗೆ ಬಾಂಡೆ ತಿಕ್ಕೋದಾಗಲ್ಲ, ಮಕ್ಳಿಗೆ ಊಟ ಮಾಡ್ತಿದ್ದು ಲೇಟ್ ಆಗಿಬಿಡ್ತೈತಿ. ಅವ್ರ ಜೋಡಿ ಕುಂತ್ನಿ ಅಂದ್ರೆ ನಾನು ದಿನ ಟೈಮ್ದಾಗ ಏನು ಮಾಡಿರ್ತೀನಿ ರೀ, ಅನ್ನ ಸಾರು ಮಾಡಿರ್ತೀನಿ ಮಧ್ಯಾಹ್ನ ನಮಗೋಸ್ಕರ ಅಂತೇಳಿ. ಅವಾಗ ಬರೀ ರೊಟ್ಟಿ ಪಲ್ಯ ಮಾಡೋದಿರ್ತೈತಿ, ನಡಿತೈತಿ.
ಶುಕ್ರವಾರ ಮತ್ತು ಸೋಮವಾರ ದಿನ ಪಲಾವ್ ಅದು ಏನಾರ ಮಾಡೋದಿರುತ್ತಲ್ಲ ಮಧ್ಯಾಹ್ನ ಈ ಥರ ಚಪಾತಿ ಅದು ಮಾಡಿರ್ತೀನಿ. ಅದೇ ಹಿಟ್ಟು ಸ್ವಲ್ಪ ಜಾಸ್ತಿ ನಾದಿದ್ನಿ ಅಂತಂದ್ರೆ ಈ ಟೈಮ್ದಾಗ ನಾವು ಒಂದೆರಡು ಚಪಾತಿ ಪಲ್ಯನ ಮಾಡ್ಕೊಂಡು ತಿಂದಿರ್ತೀನಿ. ಮಕ್ಕಳಿಗೆ ಮಧ್ಯಾಹ್ನದಾಗ ಹಾಲು ಚಪಾತಿ ಅದು ಉಣಿಸಿರ್ತೀನಿ ನಾನು. ಹಾಗಾಗಿ ಅಡುಗೆನ ಸಂಜೆ ಟೈಮ್ದಾಗ ಮಾಡೋಕೆ ನೋಡ್ತೀನಿ ನಾನು, ಪಲಾವ್ ಈ ಥರ ಚಪಾತಿ ಪಲ್ಯ ಗಿಲ್ಲೆ ಎಲ್ಲನೂ. ಹಾಗಾಗಿ ಅಡುಗೆ ಮಾಡೋಕ್ಕೆ ಟೈಮ್ ಆಗ್ಬಿಡ್ತೈತಿ. ಏನೂ ಮಾಡಿರೋಲ್ಲ, ಬೆಳಗ್ಗೆ ಎಲ್ಲನೂ ಸಂಜೆ ಟೈಮ್ದಾಗ ಮಾಡಬೇಕು ಒಮ್ಮೆ ಅಂತೇಳಿ ಟೈಮ್ ಆಗುತ್ತೆ ಅಂತೇಳಿ ಬರೀ ಅಡುಗೆ ಮಾಡೋದ್ರಾಗೇ ಬ್ಯುಸಿ ಆಗಿಬಿಡುತ್ತೆ. ಅವ್ನು ತಿನ್ನೋಕೆ ಆಗೋವಲ್ದು. 2 ಸಲ ಹುರಿದೀನಿ, ಇನ್ನೂ ಒಂದು 2 ಸಲ ಆಗೋಷ್ಟು ಕಡ್ಲಿ ಅದಾವ್ರಿ ನನ್ನ ಕಡೆ. ನೋಡ್ಬೇಕ್ರಿ ಕಡಿಕೆ ಊಟ ಮಾಡಾದ್ಮೇಲೆ ವಾಕಿಂಗ್ ಒಂದು ರೌಂಡ್ ಅಡ್ಡಾಡಿದ ಮೇಲೆ ಒಂದಿಷ್ಟು ಉರಿತೀನಿ ಅಂತ ಕೇಳ್ತೀನಿ. ಹಸಿವಿದ್ದಾಗೆ ಚಂದ ತಿಂದ್ಬಿಡ್ಬೇಕ್ರಿ ಅವನು. ನೋಡಿರಿ ಶ್ರೀ ಸಂಬಂಧ ಒಂದೆರಡು ಕರೆದ್ನಿ, ನಮ್ಗೆ ಅನ್ನೋ ಜೊತೆಗೆ ಒಂದೆರಡು ಆಗ್ತಾವೆ. ಅದೇ ಜಂಬಿ ಜಂಬಿ ಹಿಂಗಂತ ಕಡಿತಾವಲ್ಲ ಅಂತೇಳಿ ನೋಡಿ ನಾವು ಬ್ಯಾಡ್ಮಿಂಟನ್ ಮಸ್ತ್ ಆಡತ್ತವ. ಯಾರು ಇಲ್ಲ ಸಬ್ಬ ಸರಿ ರೋಡ್ನಾಗ ಮುಖಬಾರ್ದು ಸಿರಿ बजे उठो ऐसे ऐसे जंप कर देखो. ए जंबी ನೋಡಿ ए ನಡ್ಕ ರೆಡಿ ए ಬೇಡ ಆನಾಗಿ ಹಚ್ಬಿಡತಿ ಚಲ್ ರೇ ವಾ ಜಂಬಿ ಜಂಬಿ ಕುಮಾರ್ ಜಂಬಿ प्यार कर आवाज़ी को प्यार कर आर्यन को प्यार कर और रेडियो वाला आर्यन को प्यार कर. हाँ प्यार तुझे मुझे ए यप्पा क्या होता है चंबी चंबी माटी के सिक्का तो लड़ी बड़ी बड़ी कुदेगा करता स्टार्टिंग ಬಂದಾಗ ತಮ್ಮ ತಮ್ಮ ಪಂಚಾಯತಿ ಈಗ ಬೆವರು ಬಿಡಾಗುತ್ತೆ. ಏ ಶ್ರೀ ತಲೆ ಮೇಲೆ ಬಂತಪ್ಪಾಜಿ ಒಬ್ಬ ಬಿಟ್ಟರೆ ಇಬ್ರು ಸುತ್ತಾಕ್ತಾರೆ. ಆಗಲೇ ಅರನ್ನು ಕೊಟ್ಟೆ ಅವನು ಚಟಿ ಕಮ್ಮ ಅನ್ಸು ತಿರಿದು ಆಗ ಹೆಚ್ಚು ಹೋದಾಗ ಆಗ ಬೀರ್ ಚಟಿ ಮತ್ತ ಬಿಡಲ್ಲ ಬಿಡಲ್ಲ ಹೋಗ್ಸಿದಿ. ಏ ನಿನ್ನ ಕಡೆ ಬಂದಿತ್ತು ಇಲ್ಲ ಅಷ್ಟು ಏನಿಲ್ಲ 70% ಬರ್ಬೇಕು ನಮ್ಮ ಕಡೆ. ಈಗ ನಾನು ಹಿಂದಿಗೆ ಒಲೆ ಬಯವ ಸರಿ ಇಲ್ಲ ಅಪ್ಪ ಯಾವ್ದಾರ ಯಾವ್ದಾರ ಒಂದು ಗಾಡಿ ಬಂದ್ರೆ ನಮ್ಮ ಕೆಲಸ ಹೆಂಗ್ ಗೊತ್ತಾನು ಒಟ್ಟ ಈಚೆ ಕಡೆ ಇದ್ರ ಈಚೆ ಕಡೆ ಬಳ್ಕೊಳ್ಳೋದು ಈಚೆ ಕಡೆ ಈಚೆ ಕಡೆ ಬಳ್ಕೊಳ್ಳೋದು ಒಟ್ಟು ಒಂದು ದಂಡಿ ಗೊತ್ತಿಲ್ಲ ಅದ್ರಾಗ ಇಬ್ಬರ ಬರ್ಲಿ 3 ಮಂದಿ ಬರ್ಲಿ ಒಟ್ಟಿಗೆ ಹಿಂಗೆ ಬಳ್ಕೊಂಡ್ಬಿಡುದಿಲ್ಲ ಈಚೆ ಕಡೆ ಏಯ್ ಏಯ್ ಅರೆ ಗಾಡಿ ಬಂದು ಗಾಡಿ ನಾನು ನಿಮ್ಮನ್ನ ಅರ್ತಿ ಬಿಡ್ಲ ಅಂದಿತ್ತು ನೋಡು ಅಲ್ಪ ಹೊರಿ ಏ ಅಪ್ಪ ಅನ್ನ ಹಿಂಗೆ ಮಾಡ್ತೀನಿ ನೋಡ್ರಿ ನಾಳೆ ನಮ್ಮ ಮನೆಯವ್ರ ಅಡ ಕೈಯಾಗ ಸೀದಾ ಕೊಡ್ಬೇಕಿಲ್ಲ ಹೋತಾ Hehehe
ನಾ ಅಂತೀನಿ ಸ್ವಲ್ಪ ಆಟ ಮಾಡಿ ಪೂರ ಸಣ್ಣ ಸಣ್ಣ ಬಂದು ಒಮ್ಮೆ ಶ್ರೀಸಲ ಕಾಣ್ತೀನಿ ಇಲ್ಲಿ ಪಾತಾಗಂಗೆ ಐತೆ ಹುಡುಗರು ಇವ ಪೂರ ದಾರಿ ಸರ್ ರಾತ್ರಿ ಟೈಮ್ದಾಗ ಗಾಡಿ ಇರಲ್ಲ ಅಂತೇಳಿ ಬರ್ತೀವಿ ಆಡಕ್ಕೆ ಆದರೂ ಒಂದು ಎರಡು ಗಾಡಿ ಬರೋಣ ಬೇಸರ ಆಗುತ್ತೆ ನೋಡ್ರಿ ಅಪ್ಪ ಸಾಕ್ತಾ ಇನ್ನೊಂದು 10 ನಿಮಿಷ ನಾವು ಚಂದ ಬರ್ತೀವಿ ಕೈಕಾಲು ಬರ್ತಕ್ಕೋ ತೊಳಿ ಅವ್ರದ್ದು ಇನ್ನೊಂದಿಷ್ಟು ನೀರು ಕುಡಿಸು ನೀರು ತಂದಿಲ್ಲ ನಾನು ಹೆಚ್ಚಿಗೆ ನಾನು ಕುಡಿತಿದ್ದೆ ಒಂದಿಷ್ಟು बाय चलो ग्लास लो पानी लेके आ मेरा पति पीने के लिए बस नहीं हुआ हमको ಹುಡುಗ ಯಾಕೆ ಸಿಟ್ಕೊಂಡಿ ಹಾಂ ವಾಚಾ ಎಂಥ ವಾಚ್ ಬೇಕು ಏನೇನೇನು ಬೇಕು ಹ್ಞೂ ಇಲ್ಲೇನು ಮಾಡಕ್ಕೆ ಬಂದೆ ಹ್ಞೂ ವಾಚ್ ಎಲ್ಲಿ ನೋಡಿ ಈಗ ನೀನು ಮೊಬೈಲ್ ಮ್ಯಾಗ ನೋಡಿ ವಾಚ್ ಯಾರು ಕಟ್ಕೋತಾರೆ ಇಲ್ಲಿ ಹೊರದ ಮತ್ತು ಸೈ ಕಟ್ಕೋತಾರನು ಅವ್ರು ನೋಡಿ ನಿನಗೆ ವಾಚ್ ಬೇಕಾಗೈತಾನು ನಾವು ಕೊಡ್ಸಲ್ಲ ಅಂದ್ರೆ ಹ್ಞೂ ನಾ ಕೊಡ್ಸಲ್ಲ ಅಂದ್ರೆ ಹ್ಞೂ ಏನು ಬೇಕು ನೀ ಪ್ಲೀಸ್ ಅನ್ನೋದು ಎಲ್ಲಿ ಕಲ್ತಿ ಪ್ಲೀಸ್ ಅನ್ನೋದು ಯಾರು ಎಲ್ಲಿ ಕಲ್ತೀನಿ ಓಕೆ ಓಕೆ ಡನ್ ಡನ್ ಪಪ್ಪ ಹೇಳೋಣಂತ ನಿಮ್ಮ ಪಪ್ಪನ ಮನಸ್ಸು ಆರ್ಡರ್ ಮಾಡಿದ್ರೆ ಮಾಡ್ತಾನ ಇಲ್ಲ ಅಂದ್ರೆ ಇಲ್ಲಿ ಕುಂದ್ರಿ ತಳ್ಕೊಂಡ್ರಿ ಆರ್ಡರ್ ಮಾಡಿದ್ರೆ ಮಾಡ್ತಾನೆ ಇಲ್ಲ ಅಂದ್ರೆ ಇಲ್ಲ ಯಾಕೆ ಗೊತ್ತಾ ನೀವೆಲ್ಲ ಆ ಥರ ಹಾಳು ಮಾಡ್ತೀರಂತೇಳಿ ಸದ್ಯಕ್ಕೆ ನಿಮ್ಗೆ ಏನೂ ಕೊಡ್ಸೋದು ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಟ್ಟ ನೀಟಾಗಿ ಕುಂದ್ರು ನೀಟಾಗಿ ಅಂದ್ರೆ ಹೆಂಗೆ ಕುಂದಿರ್ತಾರೆ ಹ್ಞೂ ಎಲ್ಲರೂ ವಿಡಿಯೋ ನೋಡ್ತಾರಲ್ಲ ಶ್ರೀ ಕ್ಯೂಟ್ ಅದನ್ನ ಶಾಣೆ ಅದನ ಅಂತ ಹೇಳ್ತಾರೆ ನೀ ಶಾಣೆ ಅದೀಯನು ಎಷ್ಟು ಶಾಣೆ ಇದೆ 3 ಶಾಣೆ ಇದೆಯಾ ಹೌದು ನಿಮ್ಮ ಫ್ರೆಂಡಿನ ಹೆಸರೇನು ಪಟ್ರ ಏನೇನು ಹ್ಞೂ ಅವನ ಹೆಸರೇನು ಪಟ್ರಾಮ್ ಅವ್ರ ಮಮ್ಮಿ ಹ್ಞೂ ಮಂದಿ ನಿಮ್ಮ ಫ್ರೆಂಡ್ ಹೆಸರೇನು ನಮ್ಮ ಫ್ರೆಂಡ್ ಹೆಸರು ಪಟ್ರಾಮ್ ನಾನು ಬಾಲ್ವಾಡಿಗೆ ಶ್ರೀನ ಕರ್ಕೊಂಬರಕ್ಕೆ ಹೋಗಿರ್ತೀನಿ ನೋಡ್ರಿ ಯಾರಾದರೂ ಪೇರೆಂಟ್ಸ್ ಬರೋದು ನೋಡ್ಬಿಟ್ಟೇನೆ ಮಕ್ಳು ಏನೈತಿ ನಿಮ್ಮ ಮಮ್ಮಿ ಬಂದ್ಲ ಅವ್ರ ಹೆಸರು ಇಟ್ಟೋದ್ರಿ ನಿಮ್ಮ ಮಮ್ಮಿ ಬಂದ್ಲ ಅಂತೇಳಿ ಒದರ್ತಾರೆ ಹಂಗತ್ತೆ ನಮ್ಮ ಶ್ರೀ ಇವತ್ತು ನಾನು ಕರೆಯಕ್ಕೆ ಹೋಗೀನಿ ಇನ್ನೊಂದು ಹುಡುಗರು ಮಮ್ಮಿನೂ ನನ್ನ ಹಿಂದೆ ಬಂದ್ಲು ಪಟ್ರಾಮ್ ತೆರ ಮಮ್ಮಿ ಆಯಿ ಅಂತ ಅಂದ ನಮ್ಮ ಶ್ರೀ ಯಾ ಪಟ್ರಾಮ್ ಅಂತ ಕರಿತೀವಿ ಶ್ರೀ ಯಾರ್ದ ಪಟ್ರಾಮ ಹೆಸರು ಅಲ್ಲಿ ಬರ್ತಾನಲ್ಲ ಅವನ ಹೆಸರು ಪಟ್ರಾಮ್ ಅಂದ ನನಗೆ ನಗು ಬರಕತ್ರಿ ಪಟ್ರಾಮ್ ಅಂದ್ರೆ ಏನಂತ ನಾನು ಮತ್ತೆ ಅವ್ರ ಮಮ್ಮಿ ಕೇಳಿದ್ನಿ ನಿಮ್ಮ ಹುಡುಗನ ಹೆಸರು ಏನದೆ ಅಂತೇಳಿ ಏನು ಅವನ ಹೆಸರು ಚಂದಾಗ ಕೇಳ್ರಿ ಇಲ್ಲ ಚೆನ್ನಾಗಿ ಮಾಡಬಾರ್ದು ಅವನ ಹೆಸರೇನು ಪಟ್ರಾಮ್ ಇನ್ನೊಮ್ಮೆ ಹೇಳು ಪಟ್ರಾಮ್ ಪ್ರಥಮ್ ನಿಮ್ಮ ಫ್ರೆಂಡ್ ಹೆಸರೇನು ಪಟ್ರಾಮ್ ಅಂತ ನೋಡ್ರಿ ಹೊಸ ಹೆಸರು ಯಾರು ಇಡ್ಬೇಕನ್ನೋರು ನಮ್ಮ ಶ್ರೀ ಹೇಳಿದ್ನಾಕ ಇಡ್ರಿ ಪಟ್ರಾಮ್ ಏನು
ಪ್ರಥಮ್ ಪಟ್ರಂ ಅವನ ಹೆಸರು ಪ್ರಥಮ್ ರೀ. ಪಟ್ರಮ್ ಅಂತೇಳಿ ಕರಿತಾನ ಸೀದಕ್ಕಂದ್ರೆ. ಹಾಗಾಗಿ ನಂಗೆ ನಗು ಬಂತ ನೋಡ್ರಿ. ಇವತ್ತಿನ ಲಾಗ್ದಾಗ ಏನಷ್ಟು ಇದ್ದಿದ್ದಿಲ್ಲ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಅದ್ರೊಳಗೂ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ನಮ್ಮ ಈ ಚಿಕ್ಕ ಕುಟುಂಬದ ಮೇಲೆ ನಿಮ್ಮ ಸಪೋರ್ಟ್ ಅಂತೂ ಐತಿ. ಇನ್ನೊಂಚೂರು ಜಾಸ್ತಿ ಇಲ್ಲ ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ನಾಳೆ ಲಾಗ್ದಾಗ ಸಿಗುವಂತ ಬಾಯ್.